ಅವರನ್ನು ಬಹಳ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ ಆ ಭಾಗದ ಜನರ ವಿಶ್ವಾಸಕ್ಕೆ ಧಕ್ಕೆ ಬರದ ಹಾಗೆ ಕನ್ನಡದ ಚಿತ್ರರಂಗದ ನಟರುಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸೋದ್ರ ಮೂಲಕ ನಾವು ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಹೋರಾಟಕ್ಕೆ ಯಾವಾಗಲೂ ಬೆಂಬಲಿಸ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಈ ಹೋರಾಟ ಯಶಸ್ವಿಯಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇರುವಂಥದ್ದು. ಜೊತೆಗೆ ಇದು ನಿರಂತರವಾಗಬೇಕು, ಒಂದು ದಿನದ ಹೋರಾಟ ಆಗಬಾರದು ಅನ್ನುವಂಥ ಅಭಿಲಾಷೆ ಆ ಭಾಗದ ಜನರಲ್ಲಿ ಕೂಡ ಇರುವಂಥದ್ದು. ಕೇವಲ ನೀರಿನ ಯಾವುದೇ ಒಂದು ಹೋರಾಟ ಅಂದರೆ ತಕ್ಷಣಕ್ಕೆ ಕಾವೇರಿ ಹೋರಾಟ ಅಂತ ಇದ್ವಿ, ಈಗ ಮೆರವಣಿಗೆ ರಾಯಣ್ಣ ಸರ್ಕಲ್ನ ಬಳಿ ಆಗಮಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಬೃಹತ್ ವೇದಿಕೆಗೆ ಈ ರ್ಯಾಲಿ ತಲುಪುತ್ತೆ. ಅಲ್ಲಿ ಬಹಿರಂಗವಾಗಿ ಎಲ್ಲ ನಾಯಕರು ವೇದಿಕೆಗಳನ್ನು ಏರಿ ಅಲ್ಲಿ ಮಾತನಾಡೋರಿದ್ದಾರೆ. ಅಲ್ಲಿಯೂ ಕೂಡ ಈಗಾಗಲೇ ಸಹಸ್ರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜೊತೆಗೆ ಆ ಭಾಗದ ಜನರು ಕಾಯ್ತಾ ಇದ್ದಾರೆ. ಇವರ ಹೋರಾಟಕ್ಕೆ ಜನರು ಸ್ವಯಂ ಪ್ರೇರಿತವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಮಧ್ಯೆ ಮಧ್ಯೆ ಜನಪದ ಕಲಾ ಪ್ರಕಾರಗಳು ಕೂಡ ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ಮೆರುಗು ನೀಡ್ತಾ ಇದ್ದಾರೆ. ರೈತ ಸಂಘಟನೆಗಳು ಕೂಡ ಈ ರ್ಯಾಲಿಯಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ. 3000 ಮಠದಿಂದ ಆರಂಭ ಆಗಿರ್ತಕ್ಕಂಥ ರ್ಯಾಲಿ ಈಗ ರಾಯಣ್ಣ ಸರ್ಕಲ್ಗೆ ಬಂದು ತಲುಪಿದೆ. ರಾಣಿ ಚೆನ್ನಮ್ಮ ವೃತ್ತದವರೆಗೂ ಸುಮಾರು 7 ಕಿಲೋಮೀಟರ್ ಈ ರ್ಯಾಲಿ ಇರುವಂತಂದ್ರೆ 3000 ಮಠದಿಂದ ರಾಣಿ ಚೆನ್ನಮ್ಮ ಸರ್ಕಲ್ ತನಕ ಸುಮಾರು 7 ಕಿಲೋಮೀಟರ್ ದೂರ ಇದೆ. ಈಗಾಗಲೇ ರಾಯಣ್ಣ ಸರ್ಕಲ್ಗೆ ಈ ರ್ಯಾಲಿ ಆಗಮಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮ ವೃತ್ತಕ್ಕೆ ತಲುಪುತ್ತೆ. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಪಾಲ್ಗೊಳ್ತಾ ಇರೋದನ್ನು ಕೂಡ ಗಮನಿಸಿದ್ದೀವಿ. ಇಡೀ 7 ಕಿಲೋಮೀಟರ್ ಉದ್ದಕ್ಕೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದಾರೆ ಈ ರ್ಯಾಲಿಯಲ್ಲಿ. ಚಿತ್ರನಟರಿಗೆ ಬಹಳ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡು ಹೋರಾಟಕ್ಕೆ ಬೆಂಬಲ ಸಿಕ್ಕಿದ್ದಕ್ಕೆ ಒಂದು ರೀತಿ ಧನ್ಯವಾದಗಳನ್ನು ಜನ ಈ ರೀತಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಸ್ಯಾಂಡಲ್ವುಡ್ನ ನಾಯಕರು ಕೂಡ ಜನರಿಗೆ ಆಭಾರಿಯಾಗಿರಲೇಬೇಕಾಗುತ್ತೆ. ಈ ಹೋರಾಟ ನ್ಯಾಯ ಸಿಗೋ ತನಕ ನಮ್ಮ ಹೋರಾಟ ಅನ್ನುವಂಥ ಅಭಿಪ್ರಾಯವನ್ನು ಈಗಾಗಲೇ ವ್ಯಕ್ತಪಡಿಸಿರೋದ್ರಿಂದ ಜನರ ಸಮಸ್ಯೆಗಳಿಗೆ, ಕುಡಿಯೋ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನಾಡು ನುಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗಲೂ ಕೂಡ ಸ್ಯಾಂಡಲ್ವುಡ್ನ ಮಂದಿ ಜನರ ಸಮಸ್ಯೆಗಳಿಗೆ, ಜನರ ಹೋರಾಟಕ್ಕೆ ಸದಾ ಇರಬೇಕು ಅನ್ನುವಂಥ ಅಭಿಲಾಷೆ ವ್ಯಕ್ತವಾಗ್ತಾ ಇದೆ. ತಡವಾಗಿ ಆದರೂ ಕೂಡ ಸ್ಯಾಂಡಲ್ವುಡ್ನ ಮಂದಿ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಬೃಹತ್ ರ್ಯಾಲಿ ನಡೆಸೋದ್ರ ಮೂಲಕ ಇವತ್ತು ಇಡೀ ಚಿತ್ರರಂಗವನ್ನೇ ಬಂದ್ ಮಾಡಿದ್ದಾರೆ. ಇಡೀ ಚಿತ್ರರಂಗದಲ್ಲಿ ಹಿರಿಯ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ಕಿರುತೆರೆ ಕಲಾವಿದರು, ಯುವ ನಟರು, ನಟಿಯರು, ಹಿರಿಯ ನಟಿಯರು ಕೂಡ ಪಾಲ್ಗೊಂಡಿದ್ದಾರೆ. ಭಾರತಿ ವಿಷ್ಣುವರ್ಧನ್, ಜಗ್ಗೇಶ್ ಅನಿರುದ್ಧ್, ಶಿವರಾಜ್ ಕುಮಾರ್, ರವಿಚಂದ್ರನ್, ಪುನೀತ್ ರಾಜ್ಕುಮಾರ್, ಗೋಲ್ಡನ್ ಸ್ಟಾರ್ ಗಣೇಶ್, ದುನಿಯಾ ವಿಜಿ, ರಾಕಿಂಗ್ ಸ್ಟಾರ್ ಯಶ್, ರಿಯಲ್ ಸ್ಟಾರ್ ಉಪೇಂದ್ರ, ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಇದ್ದಾರೆ. ನಿರ್ದೇಶಕರ ಸಂಘದ ರಮೇಶ್ ಅವರು ಕೂಡ ಇದ್ದಾರೆ. ದರ್ಶನ್ ಅವರು ಕೂಡ ಇದ್ದಾರೆ. ಸಾರಾ ಗೋವಿಂದು, ವಿಜಯ್ ರಾಘವೇಂದ್ರ, ಬಿ ಸರೋಜಾದೇವಿ, ಪೂಜಾ ಗಾಂಧಿ, ಶ್ರೀನಿವಾಸ್ ಮೂರ್ತಿ, ಶ್ರುತಿ, ಅನು ಪ್ರಭಾಕರ್, ಖಳನಟ ರವಿಶಂಕರ್, ಹಿರಿಯ ನಟ ದೊಡ್ಡಣ್ಣ, ಹೊಸ ಪ್ರತಿಭೆಗಳಾಗಿ ಕಾಣಿಸ್ಕೊಂಡಂತಹ ಧನಂಜಯ್ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಟ ಶರಣ್ ಅವರು ಇದ್ದಾರೆ. ಶ್ರೀಮುರಳಿ ಅವರು ಕೂಡ ಇದ್ದಾರೆ. ಹಾಸ್ಯ ನಟರುಗಳು ಕೂಡ ಇದ್ದಾರೆ. ಸಾಧು ಕೋಕಿಲ ಅವರು, ಟೆನ್ನಿಸ್ ಕೃಷ್ಣ ಅವರು ಕೂಡ ಇದ್ದಾರೆ. ಪ್ರಮೀಳಾ ಜೋಶಿ ಅವರು, ಸುಂದರ್ರಾಜ್ ಅವರು ಕೂಡ ಆಗಮಿಸಿದ್ದಾರೆ. ಅಶೋಕ್ ಅವರು ಕೂಡ ಇರುವಂಥದ್ದು. ನೀನಾಸಂ ಸತೀಶ್, ಚಿರಂಜೀವಿ ಸರ್ಜಾ, ಧನಂಜಯ್, ಯುವ ನಟರು ಕೂಡ ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ರೈತರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಬಹಳ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದೆ. ಈ ಹೋರಾಟದ ಪ್ರೆಷರ್ ಸರ್ಕಾರದ ಮೇಲೆ ಬಿಲ್ಡ್ ಆಗಲೇಬೇಕು. ಆಗಲೇ ಜೈಮಾಲ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕುಡಿಯೋ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರಿಬ್ಯುನಲ್ ಕೂಡ ರಚನೆಯಾಗಿದೆ. ಟ್ರಿಬ್ಯುನಲ್ ತೀರ್ಪು ಬರೋ ತನಕ ಅದೆಷ್ಟು ಜನರು ನೀರಿಗಾಗಿಯೇ ಪರಿತಪಿಸಿ ಸತ್ತು ಹೋಗ್ತಾರೋ ಗೊತ್ತಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಇದರ ಮಧ್ಯಸ್ಥಿಕೆಯನ್ನು ವಹಿಸಿ ಔಟ್ ಆಫ್ ದಿ ಕೋರ್ಟ್ ಅಂದರೆ ಟ್ರಿಬ್ಯುನಲ್ನಿಂದ ಹೊರಗಡೆ ನಿಂತುಕೊಂಡು ಯೋಚನೆ ಮಾಡಿ ಆ ಮೂಲಕ ಪರಿಸ್ಥಿತಿಯನ್ನು ಅಂದರೆ ಸಮಸ್ಯೆಯನ್ನು ನಿಭಾಯಿಸುವಂಥ ಕೆಲಸವನ್ನು ಮಾಡಲಿ ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಅವರು ವಾಜಪೇಯಿ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ರು. ಜೊತೆಗೆ ಇಂದಿರಾ ಗಾಂಧಿ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ರು. ಅದೇ ಮಾದರಿಯಲ್ಲಿ ನರೇಂದ್ರ ಮೋದಿಯವರು ಕೂಡ 3 ರಾಜ್ಯಗಳ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ 3 CMಗಳನ್ನು ಕರೆದು ಮಾತನಾಡಿ ಒಂದು ತಾತ್ಕಾಲಿಕವಾದಂಥ ಆದೇಶ ನೀಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ಕೂಡ ಕೂತು ಚರ್ಚೆ ಮಾಡಬೇಕಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ನಾವು ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಹೇಳಿದರು ಅಷ್ಟೇ. ಆದರೆ 3 CMಗಳನ್ನು ಒಗ್ಗೂಡಿಸುವಂಥ ಪ್ರಯತ್ನ BJPಯವರು ಮಾಡಲಿಲ್ಲ, ಕಾಂಗ್ರೆಸ್ನವರು ಕೂಡ ಮಾಡ್ತಾ ಇಲ್ಲ. ಬಹುಶಃ ಈ ಹೋರಾಟ ಇನ್ನೂ ಕೂಡ ಹೆಚ್ಚಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇವತ್ತು 60ನೇ ದಿನದ ಹೋರಾಟ ಇದು, ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನುವಂಥ ಮಾಹಿತಿಗಳು ಇದೆ. ಹೀಗಾಗಿ ತಕ್ಷಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಮ್ಮ ರಾಜ್ಯದ
BJP ಸಂಸದರುಗಳು ಅಥವಾ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಅಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸಿರುವಂಥವರು ಅವರಿಗೆ ತಿಳಿಸಬೇಕಾಗುತ್ತೆ. ಆದಷ್ಟು ಬೇಗ ಈ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇದರಲ್ಲಿ ಪ್ರತಿಷ್ಠೆಯ ಪ್ರಶ್ನೆ ಇಲ್ಲ, ಕುಡಿಯೋ ನೀರಿಗಾಗಿ ಆಗ್ತಾ ಇರುವಂಥ ಹೋರಾಟ ಇದು. ಹೀಗಾಗಿ ಜನರಿಗೆ ಬೇಕಾಗಿರುವಂತಹ ಕುಡಿಯೋ ನೀರಿನ ಹೋರಾಟಕ್ಕೆ ಜಯ ಬೇಕು ಅಂದರೆ ಅದಕ್ಕೆ ರಾಜಕಾರಣಿಗಳೆಲ್ಲ ಕೂಡ ಬೆಂಬಲಿಸಬೇಕು. ಕೇವಲ ಇದರಲ್ಲಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಕೂರೋದ್ರಲ್ಲಿ ಯಾವುದೇ ಅರ್ಥವಿಲ್ಲ. ಹೀಗಾಗಿ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ಮಾತನಾಡಿ 3 ರಾಜ್ಯಗಳನ್ನು ಕರೆದು ಮಾತನಾಡುವಂಥ ಕೆಲಸವನ್ನು BJPಯವರು ಮಾಡಬೇಕು. ಇನ್ನು ಕಾಂಗ್ರೆಸ್ನವರು ಕೂಡ ವಿರೋಧ ಪಕ್ಷದ ಸ್ಥಾನದಲ್ಲಿ ಮಹಾರಾಷ್ಟ್ರದಲ್ಲೂ ಮತ್ತು ಗೋವಾದಲ್ಲಿ ಕೂತಿದ್ದಾರೆ. ಅವರು ಕೂಡ ಮಾತನಾಡಬೇಕಾಗತ್ತೆ ಕಾಂಗ್ರೆಸ್ನೊಂದಿಗೆ. ನಾವು ಕೂಡ ಬೆಂಬಲವನ್ನು ಸೂಚಿಸುತ್ತೀವಿ. ಟ್ರಿಬ್ಯುನಲ್ನ ಆದೇಶ ಏನೇ ಬಂದರೂ ಕೂಡ ಅದಿನ್ನು ಯಾವಾಗ ಬರುತ್ತೋ ಗೊತ್ತಿಲ್ಲ. ಆದರೆ ರೈತರಿಗೆ ಮತ್ತು ಅಲ್ಲಿನ ಭಾಗದ ಜನರಿಗೆ ಕುಡಿಯೋ ನೀರಿಗೆ ಬಹಳ ಪರಿತಪಿಸಬೇಕಾದಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಯಾಕಂದರೆ ಈ ಬಾರಿ ರಾಜ್ಯದಲ್ಲಿ ಕಂಡು ಕೇಳಿರದ ಬರಗಾಲ ಕೂಡ ಇರುವಂಥದ್ದು. ಹೀಗಾಗಿ ಆದಷ್ಟು ಬೇಗ ಈ ಯೋಜನೆ ಇತ್ಯರ್ಥ ಆಗಬೇಕು ಅಂದರೆ ಅಟ್ಲೀಸ್ಟ್ ಮಧ್ಯಂತರ ಆದೇಶವನ್ನಾದರೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊರಡಿಸಬೇಕು. ಅಂತ ಕೆಲಸ ಆಗಬೇಕು ಅನ್ನುವಂಥದ್ದು ಜನರ ಮನವಿಯಾಗಿದೆ. ಒಟ್ಟಾರೆ 2 ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಚೆನ್ನಮ್ಮ ವೃತ್ತದ ಕಡೆಗೆ ಬೃಹತ್ ರ್ಯಾಲಿ ತಲುಪುತ್ತಾ ಇದ್ದಾರೆ. ಮತ್ತೊಂದು ಕಡೆ ಚೆನ್ನಮ್ಮ ಸರ್ಕಲ್ನಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅವರ ನಾಯಕ ನಟರ ದರ್ಶನಕ್ಕಾಗಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ರಸ್ತೆಯುದ್ದಕ್ಕೂ ಕೂಡ ಅಲ್ಲಲ್ಲಿ ಮೊಬೈಲ್ಗಳಲ್ಲಿ ಚಿತ್ರೀಕರಣ ಮಾಡ್ಕೋತಾ ಇದ್ರು ಅವರ ಅಭಿಮಾನಿಗಳು. ಒಟ್ಟಾರೆ ಇಡೀ ಚಿತ್ರೋದ್ಯಮವೇ ಇವತ್ತು ಹುಬ್ಬಳ್ಳಿಯಲ್ಲಿ ಬೀಡುಬಿಟ್ಟಿದೆ. ಇಡೀ ಸ್ಯಾಂಡಲ್ವುಡ್ ಇವತ್ತು ಹುಬ್ಬಳ್ಳಿಯಲ್ಲಿ ಇದೆ. ಎಲ್ಲಾ ಚಿತ್ರರಂಗದ ಚಟುವಟಿಕೆಗಳು ಬಂದ್ ಆಗಿದೆ. ಈ ಮೂಲಕ ರೈತರ ಹೋರಾಟಗಳಿಗೆ, ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಸ್ಯೆಗಳು ಬಂದ್ರೆ ಇಡೀ ಸ್ಯಾಂಡಲ್ವುಡ್ ಜನರ ಪರವಾಗಿ ನಿಲ್ಲುತ್ತೆ. ಆ ಮೂಲಕ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸುತ್ತೆ ಅನ್ನುವಂಥ ಮೆಸೇಜ್ ಇವತ್ತು ನೀಡ್ತಾ ಇದ್ದಾರೆ. ಎಲ್ಲ ಚಿತ್ರರಂಗದ ಗಣ್ಯಾತಿ ಗಣ್ಯರು, ಹಿರಿಯ ನಟ ನಟಿಯರು ಕೂಡ ಪಾಲ್ಗೊಂಡಿದ್ದಾರೆ. ಸುಮಾರು 29 ಕಿಲೋಮೀಟರ್ ಬೆಳಗಾವಿಯ ಭೀಮಗಡದಲ್ಲಿ ಹುಟ್ಟಿ ಹರಿಯುವಂತಹ ಮಹದಾಯಿ ನದಿ ಗೋವಾ ಪಾಲಿಗೆ ಒಂದು ರೀತಿ ಜೀವ ನದಿ. ನಮ್ಮ ಭಾಗದಲ್ಲಿ ಹರಿದು ಹೋಗುವಂತಹ 29 ಕಿಲೋಮೀಟರ್ ನದಿಯ ನೀರನ್ನು ನಾವು ಬಳಸ್ಕೊಳ್ಳೋದಕ್ಕೆ ಎಷ್ಟು ಪರಿತಪಿಸಬೇಕಾದಂತಹ ಸನ್ನಿವೇಶ ಇವತ್ತು ಸೃಷ್ಟಿಯಾಗಿರುವಂಥದ್ದು. ಹೀಗಾಗಿ ಆ ನೀರನ್ನು ನಾವು ಬಳಸ್ಕೊಳ್ಳುವಂಥ ಕೆಲಸ ಆಗಬೇಕು. ಅದು 2 ನಾಲೆಗಳ ಮೂಲಕ, ಒಂದು ಕಳಸ ಮತ್ತೊಂದು ಬಂಡೂರಿ, ಈ 2 ನಾಲೆಗಳ ಮೂಲಕ ನೀರನ್ನು ಬಳಸ್ಕೊಳ್ಳುವಂಥ ಪ್ರಯತ್ನ ಆಗ್ತಾ ಇತ್ತು. ಒಂದು ಕಡೆ ಈ ಯೋಜನೆಗೆ ಆಡಳಿತಾತ್ಮಕ ಒಪ್ಪಿಗೆ ಕೊಟ್ಟ ಮೇಲೆ ಗೋವಾ ತಕರಾರು ಎತ್ತಿದ ನಂತರ ಇಷ್ಟೆಲ್ಲ ಸಮಸ್ಯೆಗಳು ಉದ್ಭವ ಆಗಿರುವಂಥದ್ದು. ಸುಮಾರು 52 ಕಿಲೋಮೀಟರ್ ಗೋವಾದಲ್ಲಿ ಈ ಮಹದಾಯಿ ನದಿ ಹರಿಯುತ್ತೆ. ಬೆಳಗಾವಿ ಜಿಲ್ಲೆಯ ಭೀಮಗಡದಲ್ಲಿ ಹುಟ್ಟಿ 29 ಕಿಲೋಮೀಟರ್ನಷ್ಟು ಹರಿದು ಗೋವಾದಲ್ಲಿ 52 ಕಿಲೋಮೀಟರ್ ಹರಿಯುವಂಥ ಮಹದಾಯಿ ನದಿಯ ನೀರನ್ನು ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕರ್ನಾಟಕ ಉಪಯೋಗಿಸ್ಕೊಳ್ಳೋದಕ್ಕೆ ಇನ್ನೂ ಎಷ್ಟು ದಿನ ಕಾಯಬೇಕು ಅನ್ನುವಂತಹ ವಿಚಾರದ ನಡುವೆ ಬಹಳ ದೊಡ್ಡ ಮಟ್ಟದ ಹೋರಾಟ, ಅಂದರೆ ನಮ್ಮ ನೀರನ್ನು ನಾವು ಬಳಸ್ಕೊಳ್ಳೋದಕ್ಕೆ ನಮಗೆ ಹಕ್ಕಿದೆ ಅನ್ನುವಂಥ ಹೋರಾಟ ಇವತ್ತು ರಾಜ್ಯಾದ್ಯಂತ ಆರಂಭವಾಗಿದೆ. ಸ್ಯಾಂಡಲ್ವುಡ್ನ ಇಡೀ ಸ್ಯಾಂಡಲ್ವುಡ್ ಇವತ್ತು ಆ ಹೋರಾಟಕ್ಕೆ ಬೆಂಬಲ ಸೂಚಿಸಿರುವಂಥದ್ದು. ಹೀಗಾಗಿ ಇದು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಬೇಕಾಗುತ್ತೆ. 60 ದಿನಗಳಾದರೂ ಕೂಡ ಯಾವುದೇ ಒಳ್ಳೆ ಗುಣಮಟ್ಟದ, ಅಂದರೆ ಚರ್ಚೆಗಳಾಗಿ ಇತ್ಯರ್ಥ ಮಾಡಿಕೊಳ್ಳುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಷ್ಟು ದಿನ BBMP ಚುನಾವಣೆಯಲ್ಲಿ, ಮೇಯರ್ ಆಯ್ಕೆಯಲ್ಲಿ ಬ್ಯುಸಿಯಾಗಿತ್ತು ರಾಜ್ಯ ಸರ್ಕಾರ. ಅಟ್ಲೀಸ್ಟ್ ಈಗಲಾದರೂ ಅವರ ಮನವಿಗೆ, ಅವರ ಹೋರಾಟಕ್ಕೆ ಸ್ಪಂದಿಸದೆ ಹೋದರೆ 60 ದಿನಗಳ ಹೋರಾಟ 100 ದಿನಗಳಾಗುತ್ತೆ. 100 ದಿನಗಳ ಹೋರಾಟ ಇಡೀ 1 ವರ್ಷವಾದರೂ ಕೂಡ ಅಚ್ಚರಿ ಇಲ್ಲ. ಯಾಕಂದರೆ ಇಡೀ ಹೋರಾಟ ಯಾವುದೇ ರಾಜಕೀಯ ಪ್ರೇರಿತವಾಗಿಲ್ಲ. ಜನರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಎಲ್ಲ ಸಂಘಟನೆಗಳು ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತಾ ಇದೆ. ಹಿರಿಯರಾಗಿರೋ ಬಿ ಸರೋಜಾದೇವಿಯವರು, ಜಯಮಾಲ ಮೇಡಮ್ ಅವರು, ಹೇಮಾ ಚೌಧರಿ ಅವರು, ಭಾರತಿ ವಿಷ್ಣುವರ್ಧನ್ ಅವರು, ಹೀಗೆ ಯಾವುದೇ ತಾರತಮ್ಯ ಇಲ್ಲಿ ಇಡೀ ಚಿತ್ರೋದ್ಯಮ ಇದೆಲ್ಲರ ಜೊತೆಗೆ ನಿಮ್ಮೆಲ್ಲರಿಗೆ ಇಂಟೆಲಿಜೆಂಟ್ ಬುದ್ಧಿವಂತ ಉಪೇಂದ್ರ ಕೂಡ ಜಯಗಳಿಸಿದ್ದಾರೆ. ಇನ್ನು ಬಹುಶಃ 10 ನಿಮಿಷದಲ್ಲಿ ಇಡೀ ವೇದಿಕೆ ಮೇಲೆ ಇಡೀ ಚಿತ್ರೋದ್ಯಮ ಇರುತ್ತೆ. ಮತ್ತೆ ಮೊದಲಿಂದ ಹೋರಾಟವನ್ನು ಮೈಗೂಡಿಸಿಕೊಂಡು ರಕ್ತವನ್ನು ತುಂಬಿಕೊಂಡರ ಸಾರಾಗವಂತರ ಪುತ್ರ ಅನೂಪ್ ಸಾರಾಗವಂದರು ಕೂಡ ಸೇರ್ತಾ ಇದ್ದಾರೆ. ನೀವೆಲ್ಲರೂ ಚಿನ್ನದ ಬೆಲೆ ಜಾಸ್ತಿ ಇದ್ದೀರಾ, ಚಿನ್ನ ತೆಗೆಸ್ತಾ ಇದ್ದೀವಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ಹೀಗೆ ಎಲ್ಲರೂ ನಿಮ್ಮ ಬಂಧು ಬಳಗದಾಗ ಬಂದು ನಿಮ್ಮ ಕಷ್ಟ ಕೇಳಕ್ಕೆ ಇನ್ನೇನು 10 ನಿಮಿಷದಲ್ಲಿ ವೇದಿಕೆ ಮೇಲೆ ಬರ್ತಾ ಇದ್ದೀರಾ. ದಯವಿಟ್ಟು ಶಾಂತವಾಗಿರಿ. ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡಿಕೊಡಿ. ನಿಮ್ಮೆಲ್ಲ ಸಹಕಾರ ಸ್ಫೂರ್ತಿ ನಮಗೂ ಬೇಕು. ನಮ್ಮ ಶಕ್ತಿಯನ್ನು ಜನ ಸೇರಿಸಿ ಎಲ್ಲರೂ ಕೂಡ ಒಟ್ಟಾಗಿ ಕಳಸ ಸಂದರ್ಭದಲ್ಲಿ ಹೋರಾಟವನ್ನು ಕೈಗೊಳ್ಳಿ.
ರೈಟ್, ಇನ್ನೇನು ಕೆಲ ಕ್ಷಣಗಳಲ್ಲಿ ರಾಣಿ ಚೆನ್ನಮ್ಮ ವೃತ್ತಕ್ಕೆ ಈ ರ್ಯಾಲಿ ಬಂದಿದೆ, ಈಗಾಗಲೇ ಬಂದಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನೀವು ದೃಶ್ಯಾವಳಿಗಳು ಗಮನಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ತೆರೆದ ವಾಹನದಿಂದ ಕೆಳಗಿಳಿತಾ ಇದ್ದಾರೆ, ವೇದಿಕೆಯತ್ತ ಎಲ್ಲ ನಡ್ಕೊಂಡು ಹೋಗ್ತಾರೆ. ಬೃಹತ್ ವೇದಿಕೆಯಲ್ಲಿ ಎಲ್ಲರೂ ಕೂಡ ಸಜ್ಜಾದ ಮೇಲೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ. ಬೃಹತ್ ರ್ಯಾಲಿ 7 ಕಿಲೋಮೀಟರ್ ಸಾಗಿ ಈಗ ಚೆನ್ನಮ್ಮ ವೃತ್ತಕ್ಕೆ ಆಗಮಿಸಿದೆ. ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣ ವೇದಿಕೆಯನ್ನು ಕೂಡ ರೆಡಿ ಮಾಡಲಾಗಿದೆ. ಈಗ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇರುವಂಥದ್ದು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಎಲ್ಲರೂ ಕೂಡ ನಾಯಕ ನಟರುಗಳು ಲಾರಿಯಿಂದ ಕೆಳಗಿಳಿತಾ ಇದ್ದಾರೆ. ತೆರೆದ ವಾಹನದಿಂದ ಎಲ್ಲರೂ ಕೂಡ ಕೆಳಗಿಳಿದು ವೇದಿಕೆಯತ್ತ ಧಾವಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಜೊತೆಗೆ ಯೋಜನೆ ವಿಚಾರವಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋರಿದ್ದಾರೆ. ಎಲ್ಲರೂ ಕೂಡ ಈಗ ತೆರೆದ ವಾಹನದಿಂದ ಕೆಳಗಿಳಿತಾ ಇದ್ದಾರೆ. ರಾಣಿ ಚೆನ್ನಮ್ಮ ವೃತ್ತದಿಂದ ಬರ್ತಾ ಇರುವಂತಹ ನೇರ ದೃಶ್ಯಾವಳಿಗಳು ಇದು. ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಎಲ್ಲರೂ ಕೂಡ ಈಗ ತೆರೆದ ವಾಹನದಿಂದ ಕೆಳಗಿಳಿದು ವೇದಿಕೆಯತ್ತ ಧಾವಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. 7 ಕಿಲೋಮೀಟರ್ ಅಂದರೆ 3000 ಮಠದಿಂದ ಆರಂಭವಾದಂತಹ ಬೃಹತ್ ರ್ಯಾಲಿ ಈಗ ರಾಣಿ ಚೆನ್ನಮ್ಮ ಸರ್ಕಲ್ ಅನ್ನ ತಲುಪಿದೆ. ಈಗ ವೇದಿಕೆಗೆ ಶಿವಣ್ಣ ಅವರು ಆಗಮಿಸಿದ್ರು. ಜೊತೆಗೆ ಅವರ ಹಿಂದೆ ಎಲ್ಲ ನಾಯಕ ನಟರುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅಲ್ಲಿ ವೇದಿಕೆ ಕೂಡ ರೆಡಿ ಆಗಿದೆ. ಈಗ ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ರೆಡಿ ಆಗ್ತಾರೆ. ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿರುವಂತಹ MS ರಮೇಶ್ ಅವರು ಅಲ್ಲಿ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಇನ್ನು ರವಿಚಂದ್ರನ್ ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಈ ಬೃಹತ್ ರ್ಯಾಲಿಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ರು. ರವಿಚಂದ್ರನ್ ಅವರು ಕೂಡ ಅದರ ಮುಂಚೂಣಿಯಲ್ಲಿ ಇದ್ದಂಥವರು. ನಟ ಉಪೇಂದ್ರ ಕೂಡ ಈಗ ವೇದಿಕೆಗೆ ಆಗಮಿಸಿದ್ರು. ಅಭಿಮಾನಿಗಳಿಗೆ ಕೈ ಎತ್ತಿ ಮುಗಿತಾ ಇದ್ದಾರೆ. ಒಟ್ಟಾರೆ ಎಲ್ಲ ನಾಯಕರುಗಳು ಈಗ ವೇದಿಕೆಯನ್ನು ಏರ್ತಾ ಇದ್ದಾರೆ. ವೇದಿಕೆ ಏರಿದ ತಕ್ಷಣವೇ ಸಾರ್ವಜನಿಕ ಭಾಷಣ ಆರಂಭ ಆಗತ್ತೆ. ನಟರು ಜೊತೆಗೆ ಈ ಯೋಜನೆ ವಿಚಾರವಾಗಿ ಯಾರ್ಯಾರು ಏನೇನು ಮಾತನಾಡ್ತಾರೆ ಎನ್ನುವಂಥ ಕುತೂಹಲ ಜನರಿಗೆ ಇದ್ದೇ ಇದೆ. ಜೊತೆಗೆ ಆ ಭಾಗದ ಜನರಿಗೆ ಯಾವ ರೀತಿಯಾಗಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಸದಾ ಅನ್ನೋದ್ರ ಬಗ್ಗೆ ಒಂದು ವಿಶ್ವಾಸ ಮೂಡಿಸ್ತಾರೆ ಎಲ್ಲ ನಟರು ಅನ್ನೋದು ಕುತೂಹಲ ಮೂಡಿಸಿದೆ. ಹೀಗಾಗಿ ಯಾರ್ಯಾರು ಏನೇನು ಮಾತನಾಡ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಕುತೂಹಲ ಇದೆ. ಖಳನಟ ರವಿಶಂಕರ್ ವೇದಿಕೆಗೆ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ವೇದಿಕೆ ಮೇಲೆ ಏರಿ ತಮ್ಮ ತಮ್ಮ ಆಸನಗಳನ್ನು ಅಲಂಕರಿಸ್ತಾ ಇದ್ದಾರೆ. ಇದಾದ ಮೇಲೆ ಭಾಷಣ ಆರಂಭ ಆಗುತ್ತೆ. ಒಟ್ಟಾರೆ 7 ಕಿಲೋಮೀಟರ್ ಈ ಬೃಹತ್ ರ್ಯಾಲಿ ಸಾಗಿ ಬಂತು. ಈಗ ರಾಣಿ ಚೆನ್ನಮ್ಮ ಸರ್ಕಲ್ಗೆ ತಲುಪಿ ಎಲ್ಲ ನಾಯಕರುಗಳು ತೆರೆದ ವಾಹನದಿಂದ ಇಳಿದು ವೇದಿಕೆಯನ್ನು ಏರ್ತಾ ಇದ್ದಾರೆ. ವೇದಿಕೆಗೆ ಎಲ್ಲ ಸ್ಯಾಂಡಲ್ವುಡ್ ಸ್ಟಾರ್ಗಳು ಆಗಮಿಸ್ತಾ ಇದ್ದಾಗೆ ಸಾರ್ವಜನಿಕ ಭಾಷಣ ಆರಂಭ ಆಗುತ್ತೆ. ನಟ ದರ್ಶನ್ ಅವರೀಗ ವೇದಿಕೆಯನ್ನು ಏರಿದ್ದಾರೆ. ಅಭಿಮಾನಿಗಳಿಗೆ ಕೈಬೀಸಿ ತಮ್ಮ ವಿಷಸ್ಸನ್ನು ತಿಳಿಸ್ತಾ ಇದ್ದಾರೆ. ಎಲ್ಲ ನಟರು ಕೂಡ ಈಗ ಒಬ್ಬೊಬ್ಬರಾಗಿ ವೇದಿಕೆಯನ್ನು ಏರ್ತಾ ಇದ್ದಾರೆ. ಯುವ ನಟರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕಿರಿಯ ನಟರು ಕೂಡ ಪಾಲ್ಗೊಂಡಿದ್ದಾರೆ. ಹಿರಿಯ ಕಲಾವಿದರು ಕೂಡ ಪಾಲ್ಗೊಂಡಿದ್ದಾರೆ. ನಿರ್ದೇಶಕರ ಸಂಘದವರು ಕೂಡ ಪಾಲ್ಗೊಂಡಿದ್ದಾರೆ. ನಿರ್ಮಾಪಕರ ಸಂಘದವರು ಕೂಡ ಪಾಲ್ಗೊಂಡಿರುವಂಥದ್ದು. ಹೀಗಾಗಿ ಇಡೀ ಸ್ಯಾಂಡಲ್ವುಡ್ನ ಮಂದಿಯ ಇವತ್ತು ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ರೈಟ್, ಚೆನ್ನಮ್ಮ ಸರ್ಕಲ್ಗೆ ಈಗ ಬೃಹತ್ ರ್ಯಾಲಿ ಆಗಮಿಸ್ತು. ಒಬ್ಬೊಬ್ಬರಾಗಿ ನಟರು ಈಗ ವೇದಿಕೆಯತ್ತ ಹೋಗ್ತಾ ಇದ್ದಾರೆ. ಎಲ್ಲ ವೇದಿಕೆಯನ್ನು ಏರ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಕೂಡ ಮುಂದಾಗ್ತಾರೆ. ಆ ಭಾಗದ ಜನರನ್ನ ಉದ್ದೇಶಿಸಿ ಜೊತೆಗೆ ಈ ಯೋಜನೆ ವಿಚಾರದಲ್ಲಿ ಇಡೀ ಚಿತ್ರರಂಗ ಹೇಗೆ ನಿಮ್ಮನ್ನ ಬೆಂಬಲಿಸುತ್ತೆ ಅನ್ನೋದನ್ನ ತಿಳಿಸುವಂತಹ ಕೆಲಸ ಎಲ್ಲ ಕಲಾವಿದರು ಅಲ್ಲಿ ಮಾಡ್ತಾರೆ ಅನ್ನುವಂಥದ್ದು. ಜೊತೆಗೆ ನಾಡು ನುಡಿ ವಿಚಾರ ಬಂದಾಗ ನಾವು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀವಿ ಎನ್ನುವಂಥ ಅಭಿಪ್ರಾಯವನ್ನು ಕೂಡ ಅವರು ಹೇಳಬಹುದು. ಇದರ ಜೊತೆಗೆ ಮುಂದುವರಿದ ಭಾಗವಾಗಿ ಇದು ಒಂದು ದಿನದ ಹೋರಾಟ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದುವರಿದ ಭಾಗವಾಗಿ ಇಡೀ ಚಿತ್ರರಂಗ ಯಾವ ರೀತಿ ಸ್ಪಂದಿಸುತ್ತೆ ಈ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಯಾಕಂದರೆ ಈ ತನಕ ಯಾವುದೋ ಒಳ್ಳೆ ಚರ್ಚೆಗಳು ಈಗ ಯಾವುದೂ ಕೂಡ ಆರಂಭವಾಗಿಲ್ಲ. ಸರ್ವಪಕ್ಷ ನಿಯೋಗ ಹೋಗಿ ಬಂದಂಥ ಸಂದರ್ಭದಲ್ಲಿ ರಾಜ್ಯದಿಂದ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅನ್ನುವಂಥ ಮಾತುಗಳನ್ನು ಕಾಂಗ್ರೆಸ್ನವರು ಆಡ್ತಿದ್ದಾರೆ. ಇಲ್ಲ ಮೋದಿಯವರು ಕೂಡ ಸರಿಯಾಗಿ ಸ್ಪಂದಿಸಿದ್ದಾರೆ ಅಂತ BJPಯವರು ಆಡ್ತಿದ್ದಾರೆ. ಹೀಗಾಗಿ ಯಾವುದೇ ಸ್ಪಷ್ಟ ನಿಲುವುಗಳು ಸಿಗ್ತಾ ಇಲ್ಲ. ಸದ್ಯಕ್ಕೆ ಬೇಕಾಗಿರುವಂಥದ್ದು ಒಂದು ಮಧ್ಯಂತರ ಆದೇಶ. ನಮಗೆ ಸಿಗ್ತಾ ಇರೋ ಅಂದರೆ 29 ಕಿಲೋಮೀಟರ್ ನದಿ ಹರಿಯುವಂಥ ಭಾಗದಲ್ಲಿ ನಾವು ಬಳಸ್ಕೊಳ್ಳೋದಕ್ಕೆ ಯಾವುದೇ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಮಧ್ಯಂತರ ಆದೇಶ ಬೇಕಾಗಿದೆ. ಅದಾದ ಮೇಲೆ ಒಂದು ಅಂತಿಮ ಆದೇಶ ಬೇಕಾಗುತ್ತೆ. ಅಲ್ಲಿಯ ತನಕ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಮಾನವ
ನಾನಲ್ಲ, ಬೆಂಗಳೂರು ಕೇಳಿಸ್ಬೇಕು. ಮೊದಲು ಪ್ರಾಸ್ತಾವಿಕ ಭಾಷಣವನ್ನ ಕನ್ನಡ ತೆಲುಗು ದಯವಿಟ್ಟು ವೇದಿಕೆ ಮೇಲೆ ಮಾಧ್ಯಮದವರು ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡ್ಬೇಕು. ನಾಯಕಿ ನಟಿ ಹೇಮಾ ಚೌಧರಿ ಅವರು, ಬಿ ಸರೋಜಾ ದೇವಿ ಅವರು ಹಾಗೆ ವಿಜಯಲಕ್ಷ್ಮಿ ಸಿಂಗ್ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಭಾರತಿ ವಿಷ್ಣುವರ್ಧನ್ ಮೇಡಮ್ ಹಾಗೆ ಅರವಿಂದ್ ಅವರು ಇದೀಗ ವೇದಿಕೆ ಮೇಲೆ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ವೇದಿಕೆ ಮೇಲೆ ಮಾಧ್ಯಮದವರು ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡಿ. ಇದೀಗ ಪ್ರಾಸ್ತಾವಿಕ ಭಾಷಣವನ್ನ ಕನ್ನಡ ಚಳವಳಿ ಹೋರಾಟಗಾರರು, ಖ್ಯಾತ ನಿರ್ಮಾಪಕರು ಆದಂತ ಶಾಲಾ ಗೋವಿಂದ ಅವರು ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ರೈತ ಬಂಧುಗಳಿಗೆ, ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ವೆಂಕಟನಾಥ್ ಅವರಿಗೆ, ನನ್ನ ಆತ್ಮೀಯ ಉತ್ತರ ಕರ್ನಾಟಕದ ಅದರಲ್ಲೂ ಹುಬ್ಬಳ್ಳಿಯ ಮಹಾಜನತೆಗೆ ಚಲನಚಿತ್ರೋದ್ಯಮದ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ 1982 ಸೆಪ್ಟೆಂಬರ್ 15ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತು ಕನ್ನಡಕ್ಕಾಗಿ ಹೋರಾಟವನ್ನು ಮಾಡಿದರು. 35 ವರ್ಷದ ಹಿಂದೆ ಅವತ್ತು ಬಾಜಾ ಚಳವಳಿ ದಯಮಾಡಿ ಇವತ್ತು ಈ ಭಾಗದ ಕಳಸಾ ಬಂಡೂರು ಮಹದಾಯಿ ಯೋಜನೆ ಜಾರಿಯಾಗಬೇಕು ಅಂತ ಹೇಳಿ ಕುಡಿಯುವ ನೀರಿಗೆ ಹಲವಾರು ವರ್ಷಗಳಿಂದ ಇಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂತಹ ರೈತ ಬಂಧುಗಳಿಗೆ ಅವರ ಜೊತೆ ನಾವಿದ್ದೀವಿ, ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಹೇಳಿ ಇವತ್ತು ಕುಡಿಯುವ ನೀರಿನ ಯೋಜನೆಗಾಗಿ ಇಡೀ ಚಿತ್ರೋದ್ಯಮ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದೆ. ಅವತ್ತು ಗೋಕಾಕ್ ಚಳವಳಿ, ಇವತ್ತು ಕಳಸಾ ಬಂಡೂರಿ ಹೋರಾಟಕ್ಕೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿ ಇವತ್ತು ಇಡೀ ಚಿತ್ರೋದ್ಯಮ ನಿಮ್ಮ ಮುಂದೆ ಬಂದು ನಿಂತಿದೆ. ಸ್ನೇಹಿತರೆ, ಯಾಕೆಂದ್ರೆ ಸಮಯಾವಕಾಶ ಬಹಳ ಹೊತ್ತಿಂದ ನೀವು ಕಾಯ್ತಿದ್ದೀರಾ. ನಿಮ್ಮನ್ನ ಉದ್ದೇಶಿಸಿ ಮೊದಲಿಗೆ ಒಬ್ಬ ಧೀರ ಹೆಣ್ಣು ಮಗಳು ಇವತ್ತೇನು ಕಿತ್ತೂರು
ರಾಣಿ ಚೆನ್ನಮ್ಮನನ್ನ ನೀವು ನೋಡ್ತಾ ಇದ್ದೀರಾ. ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಒಬ್ಬ ಧೀರ ಹೆಣ್ಣು ಮಗಳು ನೀವು ನೋಡ್ತಾ ಇದ್ದೀರಾ. ಕಿತ್ತೂರು ರಾಣಿ ಚೆನ್ನಮ್ಮ ಇಂಥ ಮಹಾರಾಣಿ ಅಂತ ತೋರ್ಪಟ್ಟಿದ್ದು ಚಿತ್ರರಂಗದ ದೇವಿಯವರಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ದಯಮಾಡಿ ಇಲ್ಲಿರುವಂತ ಎಲ್ಲರೂ ಕೂಡ ಈಗ ಅವ್ರಿಗಿಂತ ಮೊದಲು ಸ್ವಾಗತ ಭಾಷಣವನ್ನ ಮಾಡ್ತಾ ಇದ್ದಾರೆ ಸಂಗೊಳ್ಳಿ ರಾಯಣ್ಣ. ಇಲ್ಲಿ ದಯಮಾಡಿ ಒಂದು ಮಾತನ್ನ ನೀವೆಲ್ಲರೂ ನೆನಪು ಮಾಡ್ಕೊಳ್ಳಿ. ಈಗ ಅವ್ರಿಗಿಂತ ಮೊದಲು ಸ್ವಾಗತ ಭಾಷಣವನ್ನ ಮಾಡ್ತಾ ಇದ್ದಾರೆ ಸಂಗೊಳ್ಳಿ ರಾಯಣ್ಣ. ಇಲ್ಲಿ ದಯಮಾಡಿ ಒಂದು ಮಾತನ್ನ ನೀವೆಲ್ಲರೂ ನೆನಪು ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ಮುಖಂಡರನ್ನ ನಾವೀಗ ವೇದಿಕೆ ಮೇಲೆ ಕರೆದಿಲ್ಲ. ಈಗ ನಾವ್ ಯಾಕೆ ಅಂತ ಹೇಳಿದ್ರೆ ಒಬ್ಬರನ್ನ ಕರೆದು ಒಬ್ಬರನ್ನ ಬಿಡಲು ಸಾಧ್ಯ ಇದೆ. ದಯಮಾಡಿ ಈ ಹೋರಾಟಕ್ಕೆ ಎಲ್ಲರೂ ಕೂಡ ನೀವು ಬೆಂಬಲಿಸಬೇಕು ಅಂತ ಹೇಳಿ ಈಗ ಎಲ್ಲರನ್ನ ಸ್ವತಂತ್ರ ಮಾಡ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣ ಸಂಸ್ಥೆಯ ಮುತ್ತಣ್ಣನವರು ಸಂಗೊಳ್ಳಿ ರಾಯಣ್ಣ ಸಂಸ್ಥೆಯ ಮುತ್ತಣ್ಣನವರು ಸ್ವಾಗತ ಮಾಡಿ ಕರ್ನಾಟಕ ರಾಜ್ಯದ ಭಾರತ ದೇಶದಲ್ಲಿ 14,000 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ 300 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಧಾರವಾಡ ಹುಬ್ಬಳ್ಳಿಯ ಈ ಭಾಗದಲ್ಲಿ 20 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಸಾಲದ ವತಿಯಿಂದ, ಈ ಬರದ ವತಿಯಿಂದ, ಈ ಕ್ಷಾಮದ ವತಿಯಿಂದ. ಅವರಿಗಾಗಿ ಇಡೀ ಚಿತ್ರರಂಗ 1 ನಿಮಿಷದ ಕಾಲ ಮೌನಾಚರಣೆ ಮಾಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಶಾಂತವಾಗಬೇಕು. ಕರ್ನಾಟಕದ ಇತಿಹಾಸದಲ್ಲಿ 1980ರಿಂದ 82ರವರೆಗೆ ನಡೆದಂತ ಅಂದು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತ ಗೋಕಾಕ್ ಚಳವಳಿ ಇಂದು ಚಿತ್ರೋದ್ಯಮ ಮತ್ತು ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಚಿತ್ರ ನಟರ ನೇತೃತ್ವದಲ್ಲಿ ಅವರಿಗೆ ಹುಬ್ಬಳ್ಳಿ ಧಾರವಾಡ ಮತ್ತು ಉತ್ತರ ಕರ್ನಾಟಕದ 14 ತಾಲೂಕಿನ ರೈತರ ಪರವಾಗಿ ಹುಬ್ಬಳ್ಳಿ ಧಾರವಾಡ ಮತ್ತು ಎಲ್ಲ ನಮ್ಮ ಈ ಭಾಗದ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ಚಳವಳಿಯಾರರ ಪರವಾಗಿ ಪೂರ್ವಕವಾದಂತಹ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ನಮ್ಮ ಶಿವರಾಜ್ ಕುಮಾರ್ ಅವರಿಗೆ ಮತ್ತು ಇಡೀ ನಮ್ಮ ಚಿತ್ರ ತಂಡಕ್ಕೆ ಸ್ವಾಗತವನ್ನು ಕೋರಿ ಇಂದು ಆ ತಾಯಿ ಮಹಾದಾಯಿಯನ್ನ ಮಲಪ್ರಭೆಗೆ ಜೋಡಿಸಬೇಕು ಅನ್ನುವಂತ ಹೋರಾಟ ನಡೀತಾ ಇದೆ. ಈ ಹೋರಾಟ ಇಲ್ಲಿವರೆಗೆ ನಿಲ್ಲೋದಿಲ್ಲ. ಎಲ್ಲಿವರೆಗೆ ನ್ಯಾಯ ಸಿಗುತ್ತೆ ಅಲ್ಲಿವರೆಗೆ ಹೋರಾಟಕ್ಕೆ ಇಡೀ ಚಿತ್ರೋದ್ಯಮ ಜೊತೆ ಉತ್ತರ ಕರ್ನಾಟಕದ ಎಲ್ಲ ರೈತ ಬಾಂಧವರು ಮತ್ತು ಈ ಭಾಗದ ಎಲ್ಲ ಚಳವಳಿಗಾರರು ಎಲ್ಲ ನಾಗರಿಕರು ನಾವೆಲ್ಲರೂ ಸಿದ್ಧವಾಗಿದ್ದೇವೆ ಅಂತಕ್ಕಂಥ ಮಾತಿನ ಮೇಲೆ ಪ್ರಾಥಮಿಕವಾಗಿ ಸ್ವಾಗತ ವಹಿಸಲಿಕ್ಕೆ ಅನುಮತಿ ಕೊಟ್ಟಿರುವ ಎಲ್ಲ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರಿಗೆ, ಎಲ್ಲ ಪತ್ರಿಕಾ ಮಿತ್ರರಿಗೆ, ಈ ಭಾಗದ ಎಲ್ಲ ರೈತ ಪರ ಹೋರಾಟಗಾರರಿಗೆ, ಎಲ್ಲ ನಾಗರಿಕರಿಗೆ ಈ ಒಂದು ಚಳವಳಿಗೆ ಸ್ವಾಗತವನ್ನು ಕೋರಿ ಈ ಒಂದು ಸ್ವಾಗತವನ್ನು ಮುಗಿಸುತ್ತೇನೆ.
ಸ್ನೇಹಿತರೆ, ಈಗ ಪ್ರಥಮವಾಗಿ ನಾನು ಮೊದಲೇ ಹೇಳಿದ ಹಾಗೆ ಒಬ್ಬ ಮಹಿಳೆ ಚತುರ್ಭಾಷಾ ತಾರೆ ಬಿ ಸರೋಜಾದೇವಿಯವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇಲ್ಲಿ ಯಾವುದೇ ರಾಜಕೀಯ ಭಾಷಣ ಯಾರೂ ಮಾಡಕ್ ಬಂದಿಲ್ಲ. ನಮ್ಮ ಹೋರಾಟ ಇಷ್ಟೇ, ಕಳಸ ಬಂದವರಿಗಾಗಿ ಬಂದಿದ್ದೀವಿ. ದಯಮಾಡಿ ಅಮ್ಮ ಅವರು ವೇದಿಕೆ ಮುಂದೆ ಬರಬೇಕು ಅಂತ ದಯವಿಟ್ಟು. ಕಾರ್ಡ್ಲೆಸ್ ಎಲ್ಲಿದೆ? ಕಾರ್ಡ್ಲೆಸ್ ಮೈಕ್ ಕೊಡಿ ದಯವಿಟ್ಟು. ಯಾರು ಕಾರ್ಡ್ಲೆಸ್ ಮೈಕ್ ಇಟ್ಕೊಂಡಿದ್ರಲ್ಲ ಬನ್ನಿ. ಹಳೆ ಕಾಲದಲ್ಲಿ ಯಾರಾದ್ರೂ ಮನೆಗೆ ಬಂದ್ರೆ ನೀರ್ ಕುಡಿತೀರಾ ಅಂತ ಕೇಳ್ತಿದ್ರು. ಇವಾಗ ಹಳೆ ಕಾಲದಲ್ಲಿ ಯಾರಾದ್ರೂ ಮನೆಗೆ ಬಂದ್ರೆ ನೀರ್ ಕುಡಿತೀರಾ ಅಂತ ಕೇಳ್ತಿದ್ರು. ಇವಾಗ ನಮಗೆ ನೀರಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಈ ದಿವಸ ಈ ದೇಶದಲ್ಲಿ ಬಂದಿದೆ. ಈ ಒಂದು ವಿಷಯ ಕೋರ್ಟ್ನಲ್ಲಿದೆ ಅಂತ ನಾವು ಏರ್ಪೋರ್ಟ್ ಅಲ್ಲಿ ಬಂದಾಗ ಹೇಳಿದ್ರು. ನೀವೆಲ್ಲ ದಯವಿಟ್ಟು ಪ್ರಾರ್ಥನೆ ಮಾಡಿ, ಸುಪ್ರೀಂ ಕೋರ್ಟ್ನಲ್ಲಿ ಇರೋರು ನಮಗೆ ನೀರು ಕೊಡೋದಕ್ಕೆ ಆರ್ಡರ್ ಮಾಡಬೇಕು ಅಂತ ದಯವಿಟ್ಟು ನೀವೆಲ್ಲ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನಿಮಗೆ ನೀರು ಸಿಗುತ್ತೆ. ನೀವೆಲ್ಲ ಸಂತೋಷವಾಗಿ ಇರಬಹುದು ಅಂತ ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ಅಲ್ಲೂ ಕಿತ್ತೂರು ರಾಣಿ ಚೆನ್ನಮ್ಮಂದು ಸ್ಟ್ಯಾಚ್ಯೂ ಇದೆ. ಆದರೆ ಒಂದೇ ಒಂದು ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ, ಇದ್ರ ಸುತ್ತ ಎಷ್ಟೊಂದು ಬೋರ್ಡ್ಗಳು ಹಾಕಿದ್ದಾರೆ. ಬರೀ ಗಂಡಸರು ಫೋಟೋ, ಒಬ್ಬ ಹೆಣ್ಮಗಳು ಫೋಟೋ ಕೂಡ ಹಾಕಿಲ್ಲ. ನಿಮ್ಗೆ ಯಾರು ತಾಯಿ, ಅಕ್ಕ, ತಂಗಿ, ಮಗಳು, ಹೆಂಡತಿ ಯಾರು ಇಲ್ವಾ? ನಿಮ್ಗೆಲ್ಲ ಕೋಪ ಬರಲಿಲ್ವಾ ಈ ಬೋರ್ಡ್ಗಳನ್ನೆಲ್ಲ ನೋಡಿ? ಬರೀ ಗಂಡಸರು ಫೋಟೋ ಹಾಕಿದ್ದಾರೆ, ಮಹಿಳೆ ಫೋಟೋ ಒಂದು ಫೋಟೋ ಇಲ್ಲ. ನೀವೆಲ್ಲರೂ ಮಹಿಳೆಯರಿಗೆ ಬೆಂಬಲ ಕೊಡಬೇಕು. ನನಗೆ ಈ ಒಂದು ಅವಕಾಶ ಕೊಟ್ರಿ, ನಿಮ್ಮನ್ನೆಲ್ಲ ನೋಡೋ ಒಂದು ಅವಕಾಶ. ಕಿತ್ತೂರು ಚೆನ್ನಮ್ಮ ಶೂಟಿಂಗ್ ನಡೆದಾಗ ಕಿತ್ತೂರಿಗೆ ಬಂದಿದ್ದೆ, ಆಗ ಬಹಳ ಖುಷಿಯಾಗಿತ್ತು. ಆದರೆ ಈಗ ದುಃಖ ಆಗ್ತಿದೆ ನಿಮ್ಮೆಲ್ಲರ ನೋವು ನೋಡಿ. ದೇವರು ನಿಮ್ಮ ಕಷ್ಟನೆಲ್ಲ ನಿವಾರಣೆ ಮಾಡಲಿ ಅಂತ ನಾನು ದೇವ್ರನ್ನ ಬೇಡ್ತೀನಿ. ನಮಸ್ಕಾರ. ಬಿ ಸರೋಜಾದೇವಿಯವರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬ ಚಲನಚಿತ್ರ ನಟಿ ಶ್ರುತಿಯವರು ಮಾತನಾಡ್ತಾರೆ. ಭಲೋ ಭಾರತ್ ಮಾತಾ ಕಿ ವಂದೇ. ಇವತ್ತಿನ ಈ ವೇದಿಕೆಯಲ್ಲಿ ನಾವ್ಯಾರೂ ಹೆಚ್ಚು ಮಾತಾಡಿ ಕೇವಲ ಚಪ್ಪಾಳೆಯನ್ನ ಗಿಟ್ಟಿಸ್ಕೊಳ್ಳೋಕ್ ಬಂದಿಲ್ಲ. ಗೋವಾ ಹಾಗೂ ಮಹಾರಾಷ್ಟ್ರದಿಂದ ನೀರನ್ನ ಇಲ್ಲಿ ತರಿಸ್ಕೊಡೋದಕ್ಕೋಸ್ಕರ ನಾವು ಹೋರಾಟ ಮಾಡೋಕ್ ಬಂದಿದ್ದೀವಿ. ಈ ಭಾಗದ ರೈತರು ಕೇವಲ ಈ ಭಾಗಕ್ಕೆ ಹಾಗೂ ಕರಾನಾಡಿಗೆ ಅನ್ನ ಕೊಡುವ ಅನ್ನದಾತರು ಮಾತ್ರವಲ್ಲ, ಇಲ್ಲಿರುವಂತ ಎಲ್ಲ ಕಲಾವಿದರಿಗೆ ಬದುಕನ್ನ ಕೊಟ್ಟಂತ ಅಭಿಮಾನಿಗಳು ನೀವು. ಅಂತಹ ಅಭಿಮಾನಿಗಳ ಬದುಕಿನಲ್ಲಿ ಇವತ್ತು ನೋವುಂಟಾಗಿದೆ. ಆದ್ರೆ ನಿಮ್ಮ ನೋವಿನ ಜೊತೆ ನಾವಿದ್ದೇವೆ. ಈ ಕಳಸಾ ಬಂಡೂರಿ ಹೋರಾಟ ಏನಿದೆ ಅದು ಕೇವಲ 58-60 ದಿನಕ್ಕೆ ಕೊನೆ ಆಗಬೇರದು. ಮಹಾದಾಯಿ ನದಿ ನಮ್ಮ ಈ ಭಾಗಕ್ಕೆ ಬರೋವರೆಗೂ ಈ ಹೋರಾಟ ನಿಲ್ಲಬಾರದು ಅಂತ ನಿಮ್ಮೆಲ್ಲರಲ್ಲೂ ಶಕ್ತಿ ತುಂಬುವಂತ ಕೆಲಸ ಮಾಡೋಕ್ ನಾವು ಬಂದಿದ್ದೀವಿ. ಬಹುಶಃ ಇಲ್ಲಿರುವಂತ ಈ ತಲೆಮಾರಿನ ಜನ ಯಾರು ಕೂಡ ಮರೆಯಕ್ ಆಗದೆ ಇರುವಂತಹ ಒಂದು ಐತಿಹಾಸಿಕ ಸ್ಥಳ ಇದು. ಸ್ವಲ್ಪ ನಾವೆಲ್ಲರೂ ಹಿಂದೆ ತಿರುಗಿ ನೋಡಿದ್ರೆ ಇದೇ ಜಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಎನ್ನುವ ಮಾತನ್ನ ಆಡಿದ್ದಾರೆ. ಇದೇ ಈ ಜಾಗದಲ್ಲಿ ಪ್ರತಿಯೊಬ್ಬ ರೈತನು ಕೂಡ ಯಾಕಪ್ಪ ಈ ದೇಶದಲ್ಲಿ ಹುಟ್ಟುತ್ತೀವಿ ಅನ್ನುವಂತಹ ನೋವು ನಮ್ಮ ಈ ರಾಜ್ಯಕ್ಕೆ ಬಂದಿದೆ. ಬಹುಶಃ
ನಾವು ಮಾಡಬೇಕಾಗಿರುವಂತಹ ಕೆಲಸ ಇಲ್ಲಿರುವಂತಹ ರೈತರಿಗೆ ಆತ್ಮಶಕ್ತಿಯನ್ನ ತುಂಬುತ್ತೀವಿ. ನಿಮ್ಮೆಲ್ಲರಿಗೂ ನಾವು ಮಾತು ಕೊಡ್ತಾ ಇದ್ದೀವಿ, ಇದು ಅಂತ್ಯವಲ್ಲ. ನಾವು ಕೊಡುವಂತಹ ಈ ಒಂದು ಬೆಂಬಲ ಇವತ್ತಿಗೆ ಆರಂಭ. ಎಲ್ಲಿಯವರೆಗೆ ಮಹದಾಯಿ ಈ ಕಳಸಾ ಬಂಡೂರು ಯೋಜನೆ ಜಾರಿ ಆಗುವವರೆಗೆ ಇಡೀ ಈ ಚಿತ್ರರಂಗ ನಿಮ್ಮ ಜೊತೆ ಇರುತ್ತೆ. ಅದಕ್ಕೂ ಮೇಲೆ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋದಿಷ್ಟೇ, ಮುಂದಿನ ವರ್ಷ ನಾವು ಮಹಾರಾಷ್ಟ್ರ ಹಾಗೂ ಗೋವಾದವರಿಗೆ ಕೈ ಮುಗಿದು ಕೇಳಿಕೊಳ್ಳುವಂತ ಪರಿಸ್ಥಿತಿ ನಮಗೂ ಬರೋದು ಬೇಡ. ಆ ಮಳೆ ತಾಯಿ ಹೆಚ್ಚು ಮಳೆಯನ್ನ ಸುರಿಸಿ ಅಕ್ಕಪಕ್ಕದಲ್ಲಿರುವ ಎಲ್ಲ ರಾಜ್ಯಗಳಿಗೆ ನಾವು ನೀರು ಕೊಡುವಂತಹ ಪರಿಸ್ಥಿತಿಯನ್ನ ಆ ದೇವರು ಕೊಡ್ಲಿ. ಇನ್ನಿಲ್ಲಿರುವಂತಹ ಎಲ್ಲಾ ಕಲಾವಿದರು ಇಲ್ಲಿರುವಂತಹ ರೈತರಿಗೆ ಬೆಂಬಲನ ಸೂಚಿಸೋಕ್ ಬಂದಿದ್ದಾರೆ. ಅವರೆಲ್ಲರಿಗೂ ಅಣು ಮಾಡಿಕೊಟ್ಟು ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ. ಈ ಹೋರಾಟ ಇವತ್ತಿಗೆ ಅಂತ್ಯವಲ್ಲ, ಇವತ್ತಿನಿಂದ ಇದು ಆರಂಭ ಅಂತ ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಯಮಾಡಿ ಈಗ ಇದರ ಎಲ್ಲ ನೇತೃತ್ವವನ್ನು ವಹಿಸಿರುವಂತಹ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಆದರೆ ಎಲ್ಲರ ಪರವಾಗಿ, ಚಲನಚಿತ್ರೋದ್ಯಮದ ಪರವಾಗಿ ಥಾಮಸ್ ಡಿಸೋಜ ಅವರು, ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ಥಾಮಸ್ ಡಿಸೋಜ ಅವರು ಮಾತನಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ. ಅಲ್ಲಿ ಹಿಂದೆ ಇರೋರೆಲ್ಲರೂ ದಯಮಾಡಿ ಕೂತ್ಕೊಳ್ಳಿ. ತೊಂದರೆ ಆಗ್ತಾ ಇದೆ, ನಿಂತ್ಕೊಂಡು ದಯಮಾಡಿ ಕೂತ್ಕೊಳ್ಳಿ. ದಯಮಾಡಿ ಕೂತ್ಕೊಳ್ಳಿ. ಎಲ್ಲರೂ ನಮಸ್ಕಾರ. ನಿಜವಾಗ್ಲೂ ನನಗೆ ಮೊದಲನೇ ಪ್ರಶ್ನೆ ಬಂದಾಗ ಕೇಳಿದ್ರು, ಏನು ಬಹಳ ಸಂತೋಷವಾಗ್ತಿದೆಯಲ್ಲ ನಿಮ್ಗೆಲ್ಲ, ಎಲ್ಲ ಬರ್ತಾ ನೋಡಿ ಅಂತ ಕೇಳಿದ್ರು. ಬಂಧು ಭಗಿನಿಯರೇ, ಇದು ಸಂತೋಷ ಪಡುವಂತ ವಿಚಾರವಲ್ಲ. ನೀವೆಲ್ಲ ಒಟ್ಟಾಗಿ ಬಂದಿದ್ದೀರಾ, ಬಹಳ ಸಂತೋಷ ಅಂತ ಹೇಳಿದ್ರು. ಇಲ್ಲ, ನಿಜವಾಗ್ಲೂ ಹೇಳ್ತೇನೆ, ಅವರ ಸ್ವಯಂ ಪ್ರೇರಣೆಯಿಂದ ತಾವಾಗಿಯೇ ಇಲ್ಲಿ ಬಂದ್ಬಿಟ್ಟು ಈ ಒಂದು ಕಳಸಾ ಬಂಡೂರಿ ಹೋರಾಟದ ಬಗ್ಗೆ ಬೆಂಬಲ ಸೂಚಿಸಲು ಅವರಾಗೆ ಬಂದ್ಬಿಟ್ಟು ನಮ್ಮ ಜೊತೆಗೆಲ್ಲ ಬಂದಿದ್ದಾರೆ. ನಮ್ಮ ಎಲ್ಲ ಚಿತ್ರೋದ್ಯಮದ ಸಮೂಹ. ನಿಜವಾಗಲೂ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ಹಿಂದೆ ಬರಬೇಕಾಗಿತ್ತು. ನಮಗೆ ಹಲವಾರು ಕಾರಣಗಳಿಂದ ಬರಲು ಸ್ವಲ್ಪ ತಡವಾದರೂ ನಾವು ಈಗ ದೃಢ ನಿರ್ಧಾರ ತಗೊಂಡು ಇಲ್ಲಿ ಬಂದಿದ್ದೇವೆ. ಚಿತ್ರೋದ್ಯಮದ ಎಲ್ಲ ಅಂಗಸಂಸ್ಥೆಗಳು, ನಿರ್ಮಾಪಕರು, ವಿತರಕರು, ನಿರ್ದೇಶಕರು, ಟೆಕ್ನಿಷಿಯನ್ಸ್, ಡೈರೆಕ್ಟರ್ಸ್, ಹಾಗೆ ಹೇಳೋದು ಬೇಡ, ಎಲ್ಲರೂ ಇಲ್ಲಿದ್ದಾರೆ, ಇವತ್ತು ನಮ್ಮೊಂದಿಗಿದ್ದಾರೆ. ಈ ಒಂದು ಬಹುಶಃ ಸಮೂಹ, ಈ ಒಂದು ಚಿತ್ರೋದ್ಯಮದ ಒಂದು ಒಗ್ಗಟ್ಟು ಈ ಒಂದು ಹೋರಾಟಕ್ಕೆ ಒಂದು ಬೃಹದಾಕಾರದ ಬೆಂಬಲವಾಗಿ ಪರಿಣಮಿಸುವಂತ ಅವಕಾಶ ಇದೆ. ಇವತ್ತು ಹೇಳ್ತಾ ಇದ್ದೀವಿ, ನಿಜವಾಗಲೂ ಆದಷ್ಟು ಬೇಗ ಏನು ಕಳಸಾ ಬಂಡೂರು ನಾಲೆಯ ಈ ಒಂದು ಯೋಜನೆ ಹಾಗೂ ಕುಡಿಯುವ ನೀರಿನ ಪ್ರತ್ಯೇಕವಾದ ಕೂಗು ಏನಿದೆ, ರೈತರ ಭಾವನೆ ಏನಿದೆ, ಈ ನೀಗಿಸೋ ವಿಚಾರದಲ್ಲಿ ಆದಷ್ಟು ಬೇಗ ಯಾವ್ದು ಸಂಬಂಧಪಟ್ಟ ಕೇಂದ್ರ ಸರ್ಕಾರವಾಗಲಿ ಇದು ಒಂದು ಮಾತು ಹೇಳಲೇಬೇಕಾಗುತ್ತೆ. ಇದು ಬಹುಶಃ ನ್ಯಾಯಾಲಯದಲ್ಲಿ ಈ ಸಂಬಂಧಪಟ್ಟ ಒಂದು ಅಂಶ ಇರೋದ್ರಿಂದ ನ್ಯಾಯಾಲಯವನ್ನು ಹೊರತುಪಡಿಸಿ ಸಂಬಂಧಪಟ್ಟ ಗೋವಾ ಸರ್ಕಾರ ಆಗಿರ್ಬೋದು, ಮಹಾರಾಷ್ಟ್ರ ಸರ್ಕಾರ ಆಗಿರ್ಬೋದು, ಅವರು ಸಂಬಂಧಪಟ್ಟವರು ಕರೆದು ಅಮಿಕಬಲ್ ಆಗಿ ಹೊಂದಾಣಿಕೆಯಾಗಿ ಕುಡಿಯುವ ನೀರಿಗೆ ಯಾರು ಭೇದ ಬಗೆಯಬಾರದು, ಇದನ್ನ ವಂಚನೆ ಮಾಡಬಾರದು ಅನ್ನೋ ಒಂದು ಸಂದೇಶವನ್ನು ನೀಡಿ ಏನು ಈ ಒಂದು ಹೋರಾಟಕ್ಕೆ ನಾವೆಲ್ಲ ಬಂದಿದ್ದೀವೋ, ಪಕ್ಷ, ಜಾತಿ, ಭೇದ, ರಾಜಕೀಯ ಎಲ್ಲ ಮರೆತುಬಿಟ್ಟು ನಾವೆಲ್ಲರೂ ಒಂದಾಗಿ ಹೋರಾಡೋಣ. ಈ ಹೋರಾಟಕ್ಕೆ ಯಶಸ್ಸು ಖಂಡಿತ ಇದೆ. ಇವತ್ತು ನಮ್ಮ ಪರಿವಾರ ನಿಮ್ಗೆ ಆಗಲೇ ಭರವಸೆ ನೀಡಿದೆ, ಇದು ಪ್ರಾರಂಭ, ಇದು ಅಂತಿಮವಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಈ ಹೋರಾಟ ಬೆಂಬಲ ಸೂಚಿಸುವ ಸಂದರ್ಭದಲ್ಲಿ ಇದರ ಯಶಸ್ಸು ಸರಿಯಾದ ಕ್ರಮದಲ್ಲಿ ಕಾಣದ ಪಕ್ಷದಲ್ಲಿ ಮುಂದಿನ ರೂಪರೇಷೆಗಳು ವಿಭಿನ್ನ ರೀತಿಯಲ್ಲಿ ಬಹುಶಃ ಆಗ್ಬೋದು. ಅದಕ್ಕೆ ಅವಕಾಶ ಕೊಡದೆ ಸಂಬಂಧಪಟ್ಟ ಯಾವುದೇ ರಾಜಕೀಯ ವ್ಯಕ್ತಿಗಳು ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಆದಷ್ಟು ಬೇಗ ತೀರ್ಮಾನ ಕೈಗೊಂಡು ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಒಂದು ಸಮೂಹ ತಾವೆಲ್ಲ ಬಂದಿದ್ದೀರಾ. ನೀವು ಎಲ್ಲರೂ ಒಟ್ಟುಗೂಡಿ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಬೇಗ ಯಶಸ್ಸು ಕಾಣ ಅಂತ ಹೇಳ್ತಾ, ನನ್ನ ಈ ಏನು ಉದ್ಯಮದ ಪರವಾಗಿ ನನ್ನ ಕೋರಿಕೆ ಮೇರೆಗೆ ಅಂತಲ್ಲ, ಎಲ್ಲ ಬಂದಿದ್ದಾರೋ ಇಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಚಿತ್ರೋದ್ಯಮದವರಿಗೆ, ನಿಮ್ಮ ಎಲ್ಲರಿಗೂ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಪರವಾಗಿ, ಚಲನಚಿತ್ರೋದ್ಯಮದ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.
ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಥಾಮಸ್ ಡಿಸೋಜಾ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಪೊಲೀಸರಿಗೆ ಸಹಕಾರ ಕೊಡಿ. ಬರ್ತೀನಿ. ಯಾರೋ ಹೇಳಿದ್ರು 60 ದಿವಸ ಆದ್ಮೇಲೆ ಬರ್ತಾ ಇದ್ದೀರಾ ಅಂತ. 60 ದಿವಸ ಆದ್ಮೇಲಲ್ಲ, ಗೋಕಾಕ್ ಚಳವಳಿ ಪ್ರಾರಂಭ ಆಗಿದ್ದು 15, 20, 30, 40, 50 ಜನ ಸಾಹಿತಿಗಳಿಂದ, ಕಲಾವಿದರಿಂದ ಶುರುವಾಗಿ ಯಾವಾಗ 300 ಗಡಿ ದಾಟ್ತೋ ಅವಾಗ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಸಾರಥ್ಯದಲ್ಲಿ ಇಡೀ ಚಿತ್ರರಂಗ ಬಂತು. ಅವಾಗ ಬಂದಾಗ 1000 ಆನೆ ಬಲ ಬಂತು. 1000 ಆನೆ ಬಲ ಬಂದು ವಿಜಯಶಾಲಿಗಳಾದ್ವಿ. ಇವತ್ತಿನ ದಿವಸ ನೀರ್ ಕೇಳಿದ್ರೆ, ನಾವು ಬಂದು ನಿಮ್ಮ ಮನೆ ಬಾಗಿಲಿಗೆ ನೀರ್ ಕೇಳಿದ್ರೆ ಪಾನಕ ಮಜ್ಜಿಗೆಯನ್ನು ಕೊಡ್ತಾ ಇದ್ದಂತ ತಂದೆ ತಾಯಿಗಳು ಹನಿ ನೀರಿಗೆ ಕಷ್ಟ ಪಡ್ತಾ ಇದ್ದೀರಾ? ಯೋಚನೆ ಮಾಡಬೇಡಿ. ನಿಮ್ಮ ಮುಂದೆ, ನಿಮ್ಮ ಹಿಂದೆ ನಾವು ಸದಾ ನಿಮ್ಮ ಮಕ್ಕಳಾಗಿ ನಿಮ್ಮ ಹೋರಾಟದಲ್ಲಿ ನಾವು ಆಗೇ ಆಗ್ತೇವೆ, ನಾವು ಸದಾ ಇರ್ತೇವೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜಯ ಕರ್ನಾಟಕ. ನಟ ದೊಡ್ಡಣ್ಣ ಅವರಿಗೆ ಧನ್ಯವಾದಗಳು. ಈಗ ಹಿರಿಯ ನಟರಾದ ಶ್ರೀನಿವಾಸ ಮೂರ್ತಿ ಅವರು ಒಂದೆರಡು ಮಾತಾಡಬೇಕು ಅಂತ. ಎಲ್ರಿಗೂ ನಮಸ್ಕಾರ. ಕಳಸಾ ಬಂಡೂರಿ ಮಹದಾಯಿ ಯೋಜನೆಗೆ ನೀವೆಷ್ಟು ಕಷ್ಟಪಡ್ತಿದ್ದೀರೋ ನಿಮಗಿಂತಲೂ ಹೆಚ್ಚು ನೋವು, ಸಂಕಟ ಕನ್ನಡ ಚಿತ್ರರಂಗ ಆಗಿದೆ. ನೀವಿಲ್ಲದೆ ಕನ್ನಡ ಚಿತ್ರರಂಗ ಇಲ್ಲ. ಸುಮಾರು ದಶಕಗಳಿಂದ ಕನ್ನಡ ಚಿತ್ರರಂಗಕ್ಕೆ ನೀವೆಲ್ಲರೂ ಅನ್ನದಾತರಾಗಿದ್ದೀರಾ. ನಿಜ ಹೇಳಬೇಕು ಅಂತಂದ್ರೆ ಉತ್ತರ ಕರ್ನಾಟಕ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಬೆನ್ನೆಲುಬು. ಸೊ ಇಂಥ ಒಂದು ನಿಮಗೆ ನೀರಿಗಾಗಿ ತೊಂದರೆ ಆದಾಗ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತಾ ಇದ್ರೆ ದೊಡ್ಡ ತಪ್ಪಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಚಲನಚಿತ್ರರಂಗದ ಎಲ್ಲ ಸಹೋದ್ಯೋಗಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ನಾನು ಈ ಉತ್ತರ ಕರ್ನಾಟಕದ ಒಂದು ಮಾತು ಕೇಳೋದಕ್ಕೆ ಇಚ್ಛೆ ಪಡ್ತೀನಿ. ಜನಪ್ರತಿನಿಧಿಗಳಾಗಿರುವಂಥ ಉತ್ತರ ಕರ್ನಾಟಕದ MLAಗಳು, MLCಗಳು ಅವ್ರು ನೀರು ಕುಡಿಯೋದಿಲ್ವೇ? ಅವ್ರಿಗೊಂದು ಸ್ವಲ್ಪ ಮಾನ ಮರ್ಯಾದೆ ಏನಾದರೂ ಇದ್ರೆ ಅವರು ಭಾರತ ಸರ್ಕಾರಕ್ಕೆ ಒಕ್ಕೊರಲಿಂದ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಪ್ರಧಾನಮಂತ್ರಿ ಮೋದಿಯವರು ಮನಸ್ಸು ಮಾಡಿದ್ರೆ ಫಡ್ನವೀಸ್ಗೆ ಹೇಳಬಹುದು, ಮಹಾರಾಷ್ಟ್ರ ಮುಖ್ಯಮಂತ್ರಿಗೆ, ಗೋವಾ ಮುಖ್ಯಮಂತ್ರಿಗೆ ಹೇಳಬಹುದು, ಅಲ್ರಿ ಹರಿದು ಹೋಗ್ತಾ ಇರೋ ನೀರನ್ನು ಉಪಯೋಗಿಸ್ಕೊಳ್ತೀವಿ ಅನ್ನೋದಕ್ಕೆ ಇವರು ಕೋರ್ಟ್ಗೆ ಹೋಗ್ಬಿಟ್ಟು ಅದನ್ನ ಸ್ಟೇ ತಂದಿದ್ದಾರೆ ಅಂತಂದ್ರೆ ಅದಕ್ಕಿಂತ ಅವಮಾನ ಪಡಿಸುವಂತ ಕಾರ್ಯಕ್ರಮ ಇಲ್ಲ. ಆದ್ರಿಂದ ದಯವಿಟ್ಟು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರೇ, ಕನ್ನಡ ಚಿತ್ರರಂಗ ಎಲ್ಲರೂ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ದಯವಿಟ್ಟು ಆದಷ್ಟು ಬೇಗ ಈ ಯೋಜನೆಗೆ ಅನುಷ್ಠಾನಗೊಳಿಸ್ತೀನಿ ಅಂತ ಹೇಳಿ ನಿಮ್ಗೆಲ್ರಿಗೂ ನೀರು ಕೊಡುವ ಸೌಭಾಗ್ಯ ಆದಷ್ಟು ಬೇಗ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ಬಂಡೂರಿ ಈ ಕುಡಿಯುವ ನೀರಿನ ಒಂದು ಹೋರಾಟಕ್ಕೆ ಕನ್ನಡ ಚಿತ್ರರಂಗ ಯಾವಾಗಲೂ ಸದಾ ನಿಮ್ಮ ಜೊತೆಯಲ್ಲಿರುತ್ತೆ. ಈ ಒಂದು ಹೋರಾಟಕ್ಕೆ ಗೆಲುವು ಸಿಕ್ಕೇ ಸಿಗತ್ತೆ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿದ್ದೀವಿ. ಎಲ್ರಿಗೂ ನಮಸ್ಕಾರ. ಒಳ್ಳೆಯದಾಗಲಿ.